ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ಆಲ್ಮೋಸ್ಟ್ ಆಲ್ ನನ್ನ ವ್ಲಾಗ್ ಕಂಟಿನ್ಯೂಸ್ ಆಗಿ ಫಸ್ಟಿಂದ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡೋಕ್ಕೆ ಅಂತೆಲ್ಲ. ಯಾಕೆಂದರೆ ಮನೆ ನೋಡಿದ ತಕ್ಷಣ ಅರ್ಥ ಆಗಿಬಿಡುತ್ತೆ ನಾವೆಲ್ಲಿ ಇದ್ದೀವಿ ಅಂತ. ಯಾಕೆಂದರೆ ಪಾಪು ತುಂಬ ಚಿಕ್ಕವನಿದ್ದಾಗ ಕೂಡ ಆ ಜಾಗಕ್ಕೆ ಹೋಗಿದ್ದು. ಅಂದರೆ ಲಾಸ್ಟ್ ಬಂದುಬಿಟ್ಟು ಶಿವರಾತ್ರಿ ದಿವಸ ಹೋಗಿದ್ದು ಪಾಪು ಅಲ್ಲಿಗೆ. ಅದಾದಮೇಲೆ ಹೋಗೇ ಇಲ್ಲ. ನಾವು ಹೋಗ್ತಾ ಇರೋದು ಯಮಲೂರಿಗೆ, ಅಮ್ಮ ಅವರ ತವ್ರ ಮನೆಗೆ, ನಮ್ಮ ಅತ್ತೆ ಅವ್ರ ತವ್ರ ಮನೆಗೆ. ಸೊ ನಮ್ಮ ಅತ್ತೆ ಅವರು ಹೇಳ್ತಾಯಿದ್ರು ಹೋಗ್ಬಿಟ್ಟು ಬರೋಣ ಒಂದ್ಸಲ ಅಂತ ಹೇಳಿಬಿಟ್ಟು. ಪಾಪುನ ನೋಡಿ ತುಂಬ ದಿವಸ ಆಯ್ತಂತೆ. ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ, ಪಾಪುನ ನೋಡಿ ತುಂಬ ದಿವಸ ಆಯ್ತಂತಲ್ಲ ಅಂತ ಹೇಳ್ತಾಯಿದ್ರು. ಸೊ ನನ್ನಂಥದ್ದು ಯಾವುದಲ್ಲ, ಏನಕ್ಕೆ ವೆಯ್ಟ್ ಮಾಡೋದು, ಬನ್ನಿ ಹೋಗೋಣ ಅಂತ. ಹಾಗಾಗಿ ಸಂಡೇ ಈವ್ನಿಂಗೆಲ್ಲ ನಾನು ವಾಪಸ್ ಮನೆಗೆ ಬಂದಮೇಲೆ ಜಸ್ಟ್ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಏನೇನಿರುತ್ತೆ ಎಲ್ಲ ಮಾಡಿ ಇಟ್ಬಿಟ್ಟು ನಾನು ನಮ್ಮ ಅತ್ತೆ ಪಾಪು ಸ್ಟಾರ್ಟಪ್ ಆಗಿದ ತಕ್ಷಣ ಇದು ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಾ, ಈ ಥರ ಆಟೋ ಬುಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ ಇವಾಗ. ಇದು ಕೂಡ ಅಷ್ಟೇ, ಗ್ಯಾಸ್ ಕಾರ್ ಅನಿಸುತ್ತೆ, ಇಲ್ಲ ಏನಂತೀರ ಗೊತ್ತಿಲ್ಲ. ಸೊ ಈ ಥರ ಒಂದು ಬಂತು. ಸೊ ಅಲ್ಲಿಂದ ಸ್ಟಾರ್ಟಪ್ ನೋಡಿದ್ರೆ ಸುತ್ತಮುತ್ತ ಯಾರ್ಯಾರು ಯಮಲೂರು ಸುತ್ತಮುತ್ತ, ಮಾರತಹಳ್ಳಿ ಸುತ್ತಮುತ್ತ ಈ ಕಡೆ ಎಲ್ಲ ಇದ್ದೀರಾ, ಇವ್ರಿಗೆ ಗೊತ್ತಾಗುತ್ತೆ ಎಷ್ಟು ಡೆವಲಪ್ ಆಗಿದೆ ನಮ್ಮ ಯಮಲೂರು ಅಂತ. ಯಾಕಂದರೆ ಹಳೇದು ಒಂದು 10 ವರ್ಷದ ಹಿಂದೆ ನೀವು, ಇಲ್ಲಾಂದರೆ 5 ವರ್ಷದಿಂದನೇ ತೊಗೊಳ್ಳಿ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗೋಕ್ಕೆ ಚಾನ್ಸೇ ಇರಲಿಲ್ಲ. ಎಷ್ಟು ಕಂಪನೀಸ್ಗಳು ಬಂದ್ಬಿಟ್ಟಿದೆ, ಎಷ್ಟು ಡೆವಲಪ್ಮೆಂಟ್ ಆಗೋಗಿದೆ, ಜಾಗ ಇಲ್ಲವೇ ಇಲ್ಲ. ಅಷ್ಟು ಮನೆಗಳು, ಅಷ್ಟು ಕನ್ಸ್ಟ್ರಕ್ಷನ್, ಎಲ್ಲೂ ಜಾಗ ಇಲ್ಲದೆ ಇರೋ ಥರ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ. ಅಂದರೆ ಫಸ್ಟು ಬಂದರೆ ಬರೀ ಕಾಡು ಜಾಗ, ಎಂಟಿ ಜಾಗ ಎಲ್ಲ ಇರ್ತಾಯಿತ್ತು. ಇವಾಗ ರೇರು ಸಿಗೋದೆ, ಕಾಣಿಸೋದೇ ರೇರು. ಎಲ್ಲ ಕಡೆ ನೋಡಿ ಎಂತೆಂಥ ಒಳ್ಳೆ ಕಂಪನಿ ಬಂದಿದೆ. ಸೊ ಹಾಗೆ ಕಂಪನೀಸ್ ಎಲ್ಲ ಬಂದಮೇಲೆ, ರೋಡ್ಸ್ ಎಲ್ಲ ಆದಮೇಲೆ ವ್ಯಾಲ್ಯೂ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. CGI ಅಂತ ಕಂಪ್ನಿಗಳೆಲ್ಲ ಬಂದುಬಿಟ್ಟಿದೆ. ಸೊ ಅದನ್ನೇ ನೋಡಿಕೊಂಡು ಸುತ್ತಮುತ್ತ ನಮ್ಮ ಅತ್ತೆ ಕೂಡ ಅದನ್ನೇ ಹೇಳ್ತಾಯಿದ್ರು. ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಬರೋಕ್ಕೆ ಅಷ್ಟು ಭಯ ಆಗ್ತಾಯಿತ್ತು, ಆ ಥರ ಇತ್ತು ಏರಿಯಾ ಇದು. ಇವಾಗ ನೋಡು, ಕಾಲು ಇಡೋಕ್ಕಲ್ಲ, ಒಂದು ಅಡಿ ಜಾಗ ತೊಗೋಬೇಕು ಅಂದರೂ ಎಷ್ಟೋ ಲಕ್ಷಗಳು ಹೇಳ್ಬಿಡ್ತಾರೆ ಅಂತ. ಸೊ ಆ ಕಡೆ HL ಫ್ಯಾಕ್ಟ್ರಿ ಮತ್ತು ಅವ್ರದ್ದು ಗ್ರೌಂಡ್ ಆ ಥರ ಎಲ್ಲ ಏನೇನೋ ಇತ್ತು, ಅದನ್ನ ಬಗ್ಗೆ ನೋಡಿಕೊಂಡು ಹಾಗೆ ಚಿಗುರೋ ಕಾಲ, ಸಖತ್ತಾಗಿ ಗ್ರೀನರಿ ಕೂಡ ಚಿಗುರ್ತಾ ಇದೆ ಮರಗಳಲ್ಲಿ. ಅಲ್ಲೋ ಇಲ್ಲೋ ಒಂದೊಂದು ಮರ, ಕಂಟಿನ್ಯೂಸ್ ಆಗಿ ಏನು ಮರಗಳಿಲ್ಲ. ಸೊ ಆ ಕಡೆ ನೋಡಿದಾಗ ಒಂದು ಸ್ವಲ್ಪ ಮರಗಳಲ್ಲಿ ಹಸಿರು ತುಂಬ ಚೆನ್ನಾಗಿತ್ತು. ಅದನ್ನು ಹಾಗೇ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಂಜಾಯ್ ಮಾಡಿಕೊಂಡು ರೈಡ್ನ ಹೊರಟ್ರಿ. ನಮ್ಮ ಅಮ್ಮಮ್ಮ ಅಂತೀವಿ ನಾವು, ಅಂದರೆ ನಮ್ಮ ಮನೆಯವರು ಅಮ್ಮಮ್ಮ ಅಂತಾರೆ. ಸೊ ಅದಕ್ಕೆ ಹೊರಟಿ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು. ಇದು ಚೌಡೇಶ್ವರಿ ದೇವಸ್ಥಾನ. ಸೊ ಇದು ಬಂದ್ಬಿಟ್ಟು ತವ್ರ ಮನೆ ಅಂತೆ, ಯಮಲೂರಲ್ಲಿರೋದು. ಮತ್ತು ಗಂಡನ ಮನೆಯಲ್ಲಿ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ, ಅದು ಮಾರತಹಳ್ಳಿ. ತುಂಬ ಫೇಮಸ್, ತುಂಬ ಶಕ್ತಿಯಾದ ದೇವತೆ. ಸೊ ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ. ಅಕ್ಕಪಕ್ಕದಲ್ಲಿರೋರು ತುಂಬಾ ವಿಶೇಷವಾದ ಟೆಂಪಲ್ ಅದು. ತುಂಬ ಪಾಸಿಟಿವ್ ವೈಬ್ ಸಿಗುತ್ತೆ. ನಾನು ಸ್ವಲ್ಪ ಅಂದರೆ ನಾನು ಸ್ಕೂಲ್ ಟೈಮಿಂಗ್ ಆಗಲಿ, ಕಾಲೇಜ್ ಟೈಮಿಂಗ್ ಆಗಲಿ, ಕೆಲಸ ಮಾಡೋ ಟೈಮಿಂಗ್ ಆಗಲಿ ಫ್ರೈಡೇಸ್ ಹೋಗ್ತಾ ಇದ್ದೆ. ಸೊ ಇವಾಗ ಹೋಗ್ತಾ ಇಲ್ಲ ಅಷ್ಟೇ, ಬಟ್ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ, ಅಷ್ಟು ಪ್ಲೆಸೆಂಟ್ ಆಗಿರುತ್ತೆ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ನಾನು ಇನ್ನೂ ಹೋಗಿಲ್ಲ, ಯಮಲೂರಲ್ಲಿರೋದು. ಅತಿ ಶೀಘ್ರದಲ್ಲಿ ನಿಮಗೆ ಅದರದ್ದು ಕೂಡ ದರ್ಶನ ಮಾಡಿಸ್ತೀನಿ. ಸೊ ಇವಾಗ ಬಂದ್ರಿ ಯಮಲೂರಲ್ಲಿ, ಆಲ್ಮೋಸ್ಟ್ ಆಲ್ ಮನೆ ಹತ್ರ ಬಂದು ರೀಚ್ ಆದಮೇಲೆ ಅವ್ರಿಗೆ ಪೇಮೆಂಟೆಲ್ಲ ಮುಗಿಸಿ ಒಳಗಡೆ ಹೊರಟ್ರಿ. ಸೊ ಯಾವ ಥರ ಇರುತ್ತೆ ರಿಯಾಕ್ಷನ್ಸ್ ಅಂತ ಎಲ್ಲ ನಾನು ಹಾಗೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಆ್ಯಕ್ಚುಲಿ ಇಳ್ದಿದ ತಕ್ಷಣ ಅಮ್ಮಮ್ಮ ಅವ್ರ ಮನೆಗೆ ಹೋಗೋದು, ಬಟ್ ಅವರು ಸ್ನಾನ ಮಾಡ್ತಾಯಿದ್ರು. ಅದಕ್ಕೆ ಪಕ್ಕದಲ್ಲಿ ಇರುವ ನಮ್ಮ ಚಿಕ್ಕತ್ತೆ, ಅಂದರೆ ಅಮ್ಮ ಅವರ ತಂಗಿ, ನಮ್ಮ ಅತ್ತೆ ಅವರ ತಂಗಿ ಮನೆಗೆ ಹೋದ್ರಿ. ಸೊ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ, ಪಾಪುನ ನೋಡಿ ತುಂಬ ಲಾಂಗ್ ಟೈಮ್ ಆಯ್ತಲ್ಲ. ಸೊ ರಾ ವಿಡಿಯೋ ಹಾಕ್ತೀನಿ, ಎಂಜಾಯ್ ಮಾಡಿ. ಏನು ಇಬ್ರು ಒಂದೇ ಥರ ಇದ್ದಾರೆ, ಏನು ನೋಡ್ತವನ? ಯಾರು? ಹೋಗು, ಹಂಗೆ ಮಾಡಬಾರ್ದು. ಬಾಯ್ ಅಮ್ಮ, ಬನ್ನಿ ಹೋಗೋಣ. ಬಾಯ್.
ಸುಮ್ನಿರ ಯಾಕೋ ಕಿತ್ಕೊಂಡು ಕಚ್ಬಿಟ್ರೆ ಇದನ್ನ ಮೇಲ್ ಕಟ್ಟಾಕ್ಬಿಡು. ಅಯ್ಯೋ ಅವನಿಗೆ ಹಚ್ಚಕ್ ಹೋಗ್ತೈತಿ. ಹಿಡ್ಕೊಂಡಿಲ್ಲ. ಈ ಬಾಂಬ್ರಿನು ನಾಯಿ ಒಬ್ಬರ ಹತ್ರನೇ ಸೇರೋದು. ಹಾಯ್, ಎಲ್ಲಿ ಬಂದಿರೋದು ನೀವು? ಎಲ್ಲಿ ಬಂದಿರೋದು? ಹಾಂ, ನೀರಂದ್ರೆ ಇಷ್ಟ ಅಮ್ಮ. ಚಿನಿ ಪಾಪು ಇದೆ ಅದ್ರಲ್ಲಿ ನೋಡು. ಕಲರ್ ಏನೋ ಇಷ್ಟೊಂದು ಕಲರ್ ಮರಿ ಹಾಕಿದ್ಯಾ ಇದು? ಸೊ ಬಂದಿದ ತಕ್ಷಣ ನಾವು ಅವನ ಚಿಕ್ಕಜ್ಜಿ ಮನೆಗೆ, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವರ ತಂಗಿ ಮನೆಗೆ ಹೋದ್ರಿ. ಸೊ ಸ್ವಲ್ಪ ಹೊತ್ತು ಅಲ್ಲೇ ಟೀ ಎಲ್ಲ ತಗೊಂಡು ಮೇಲೆ ಬಂದಾಗ ಅಲ್ಲೊಂದು ಪುಟ್ಟ ಫಿಶ್ ಟ್ಯಾಂಕ್ ಇತ್ತು. ಪುಟ್ಟ ಫಿಶ್ ಟ್ಯಾಂಕಲ್ಲಿ ಎಷ್ಟೊಂದು ಮರಿಗಳು, ಎಷ್ಟೊಂದು ಫಿಶಸ್ ಎಲ್ಲ ಇತ್ತು. ಇದನ್ನು ಪುಷ್ಯಂತ್ ಮೇಲೆ ಸಾಕಿದ್ದ. ಸೊ ಅದ್ರ ಜೊತೆ ತುಂಬ ಆಟ ಆಡ್ದ ಪಾಪು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕೂಡ, ಕಲರ್ಫುಲ್ಲಾಗಿ ಫಿಶಸ್ ಎಲ್ಲ. ಸೊ ಹಾಗೆ ಸುತ್ತ ನೋಡಿದ್ರೆ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹಾಕೊಂಡಿದ್ರು. ತುಂಬ ವೆಜಿಟೇಬಲ್ಸ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದಾರೆ. ಅದರದ್ದು ಪಿಕ್ ಇದ್ದರೆ ನಾನು ನಿಮಗೆ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಸೊ ಯಾವ ರೀತಿ ಅಂತ ಹೇಳಿದ್ರೆ ಬ್ರಿಂಜಾಲ್ ಆಗಲಿ, ಮತ್ತು ಕ್ಯಾರೆಟ್, ಬದನೆಕಾಯಿ, ಕ್ಯಾರೆಟು, ಈ ಥರ ಮುಳ್ಳಂಗಿಗಳು ಹಾಕಿದ್ದಾರೆ. ಇವಾಗ ಚಿಕ್ಕ ಚಿಕ್ಕ ಜಾಗದಲ್ಲೇ ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ನ ಬೆಳೀತಾರೆ. ಇವಾಗ ಆಚೆ ಕಡೆ ತೊಗೊಳ್ಳೋ 1 kg 2 kg ಆಗಿರಲಿ, ಒಂದು ವೆಜಿಟೇಬಲ್ ಕೂಡ ಎಷ್ಟೊಂದು ಪ್ರಿಸರ್ವೇಟಿವ್ಸ್ ಇರುತ್ತೆ. ಬಟ್ ಇಲ್ಲಿ ನಾವೇ ಬೆಳೆಯೋದು, ನಾವೇ ನೀರು ಹಾಕಿ ಬೆಳೆಸೋದು, ಅದನ್ನು ತಿಂದು ಒಂದು ದಿವಸನೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗೆ ಅವರು ಅದನ್ನು ಶೇರ್ ಮಾಡ್ಕೊತಾ ಇದ್ರು, ನಾವು ಬೆಳೆದಿದ್ದು ನಾವು ತಿನ್ನೋಕ್ಕೆ ಮಾಡಿಕೊಂಡು ತುಂಬ ಖುಷಿ ಅನಿಸ್ತು ಅಂತ. ಸರಿ, ಹಾಗೆ ಅಮ್ಮಮ್ಮ ಫ್ರೆಶ್ ಅಪ್ ಆದರು. ಕೆಳಗಡೆ ಹೋದರೆ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಪಾಪು ಅಂತ. ಯಾಕೋ ರೂಢಿ ಮಾಡಿದ್ರೆ ತಾನೇ ನೀವು ಬರಕ್ಕೆ? ಇಲ್ಲ, ಇವನಿಗೆ ರೂಢಿ ಬೇಡ. ರೋಡಲ್ಲಿ ಹೋದ್ರು ಓಡೋಗ್ತಾನೆ ಇವನು. ರೋಡಲ್ಲಿ ಹೋಗಿ ಅವ್ರು ಕರ್ಕೊಂಡು ಓಡೋಗ್ಬಿಡ್ತಾನೆ. ಅಯ್ಯೋ ನಾನು ಬಂಗಾರು, ನೀನ್ ಕೊಡು, ಪಪ್ಪಿ ಕೊಡು ಅಜ್ಜಿಗೆ. ಬಗ್ಗೆ ಅಮ್ಮ ಕೊಡ್ತಾನೆ. ಪಪ್ಪಿ ಕೊಡಮ್ಮ. ಅದೇನೋ ಅಲ್ಲಿ ಬರೋದಕ್ಕೆ ಏನೋ ಊಟನೇ ಸರಿಯಾಗಿ ತಿಂತಾ ಇಲ್ಲ. ಇದು 2 ಸತಿ ಆಯ್ತು. ಆದ್ರೆ ಅದೇ ಗಂಡು ಮಕ್ಳು ಇಷ್ಟ. ಯಾಕೋ ಹೋಗು. ಅಪ್ಪ ಹತ್ರ ಹೋಗು. ಚಿಕ್ಕಪ್ಪ ಅಲ್ಲ, ಮಾಮ. ಇವನು ಚಿಕ್ಕಪ್ಪ, ಇವರೆಲ್ಲ ಚಿಕ್ಕಪ್ಪ, ಇವನ್ ಮಾಮ. ಇವರಲ್ವಾ? ಹ್ಞೂ ಅಮ್ಮ, ಇವರೆಲ್ಲ ನಿಮ್ಮ ತಂಗಿದಿರ ಮಕ್ಕಳು. ಅವರು ತಮ್ಮ ಮಗ. ಇವನು ಮಾಮ ಆಗ್ಬೇಕು. ಇವನು ಅವನೆಲ್ಲ ಚಿಕ್ಕಪ್ಪ ಆಗ್ಬೇಕು. ಇವಾಗ ನನಗೆ ತಮ್ಮನ ಮಗಳಾಗಿದ್ರೆ ಅವ್ನಿಗೆ ವರ್ಷ ಇರ್ಲಿಲ್ವಾ ನಮ್ಮ ಮಗಳಿಗೆ? ಅವಾಗ ಏನಾಗಬೇಕು? ಅದೇ ಮಾಮ ಅತ್ತೆ ಆಗ್ಬೇಕು. ಅವನು ಮಾವಾತಿ. ಇವನಿಗೆ ಯಾರಿಗೆ? ಇವನಿಗೂ ಅಷ್ಟೇ. ಮಾವಿನ ಮಕ್ಕಳು ಮಾವ. ತಾತ ಫೋಟೋ ಹೇಳಿ. ತಾತ, ದೊಡ್ಡ ತಾತ. ನಮಸ್ತೆ ಮಾಡು. ನಮಸ್ತೆ ಮಾಡಮ್ಮ ತಾತಗೆ. ಮುಕ್ಕೋ ಮಗನೆ, ಕೈ ಮುಕ್ಕೋ. ಗುಡ್ ಬಾಯ್. ಅಜ್ಜಿಗೆ ಪಪ್ಪಿ ಕೊಡಮ್ಮ. ಚಿನ್ನಿ, ದೊಡ್ಡ ಅಜ್ಜಿಗೆ ಪಪ್ಪಿ. ಬೀದಿ ಸುತ್ತಾನೆ ಇರ್ತಾನೆ. ಅಲ್ಲಿ ಯಾರು ಅಮ್ಮ? ಅದು ಎಗರುತ್ತೆ. ಇಲ್ಲಿ ಹೋಗ್ನಿ. ವಾವ್, ಪರಿ ಇಷ್ಟ ಅವನಿಗೆ. ಬದ್ಸೋ ಅಮ್ಮ ಹಿಡ್ಕೊಳ್ಳಿ ಅಮ್ಮ. ಏನು ಮಾಡಲ್ಲ. ಈರಾ ಬರ್ತೀನಿ. ಎಲ್ಲಿ ಬಂದಿರೋದು ನೀನು? ಎಲ್ಲಿ ಬಂದಿರೋದು? ಅಮ್ಮ ಅಮ್ಮ ಗಾಯ
ಆಯ್ ಮಾಡ ಆಯ್ ಮಾಡ ಆಯ್ ಮಾಡ ಆಯ್ ಮಾಡ ಹೇಗೆ ಮಾಡ್ತಾರೆ ನಾಯಿ ಪಾಪಚ್ಚಿ ಅಲ್ಲ ಮಗನೆ. ಎಲ್ಲಿ ಬಂದಿರೋ ಚಿನಿ ಚಿನಿ ಎಲ್ಲಿ ಬಂದಿರೋದ? ಓಹೋ ನೋಡ್ದ ಅಲ್ಲಿ ಮೇಲೆ ಹೊಟ್ಟೋಯ್ತು, ಬರುತ್ತಲ್ಲ ಅದು. ಈಗ ಒಳಗೆ ಬರುತ್ತೆ ನೀರು ಚೆಲ್ಬಿಡ್ತಾ? ಮಗು ಬಾ ಇಟ್ಕೊಳ್ಳೋಣ ಅದನ್ನ ನಾವು ಅದನ್ನ ಇಟ್ಕೊಳ್ಳೋಣ. ಬರ ಗುಡ್ಡ ಬರ ಮೇಲೆ ಹಾಕ್ತೀನಿ ಬರ್ ಪೂಜಾ ಊಟ ಮಾಡಪ್ಪ. ಬಚ್ಚ ಸುಮ್ಮನಿರ ಏನು ಕಂಗಾರದು? ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಆದಮೇಲೆ ಇಲ್ಲಿ ಬಂದ್ವಿ. ಇದು ಬಂದುಬಿಟ್ಟು ಅಮ್ಮ ಇದ್ದಾರಲ್ಲ, ಅಂದರೆ ನಮ್ಮ ಅತ್ತೆ ಅವರ ತಮ್ಮನ ಮನೆ. ಸೊ ಅಂದರೆ ಎಲ್ಲ ಅಕ್ಕಪಕ್ಕನೇ ಪಕ್ಕ ಬದಲೇ ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಪಾರಿವಾಳಗಳಿದೆ, ಪಿಜನ್ಸು. ನನ್ನ ಮಗಗೆ ಈ ಪ್ರಾಣಿ ಪಕ್ಷಿಗಳು ಈ ಥರ ಎಲ್ಲ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಇದೆ. ಬಟ್ ನಾನೇ ಯಾವುದೂ ಇರಲ್ವಲ್ಲ, ನಾನೇ ಎಲ್ಲೂ ಬಿಡೋಕ್ಕಾಗಲ್ಲ, ಭಯ ನನಗೆ. ಅವನು ಎಲ್ಲಿ ಇಟ್ಬಿಡ್ತಾನೆ. ಜಾಸ್ತಿ ಏನಂದರೆ ತರಲೆ ನಾಯಿನ ಬಾಯಿನ ಮುಟ್ಟಕ್ಕೆ ಹೋಗೋದು, ನಾಯಿ ಕತ್ತ ಮೇಲೆ ಕಾಲು ಇಟ್ಬಿಡೋದು, ಈ ಥರ ಎಲ್ಲ ಮಾಡ್ತಾನೆ. ಅದು ಯಾವಾಗ ಯಾವ ಥರ ಕಚ್ಚುತ್ತೋ ಏನೋ ಭಯ ನನಗೆ. ಅದಕ್ಕೆ ಅವನಿಗೆ ಜಾಸ್ತಿ ನಾನು ಬಿಡಲ್ಲ. ಇಲ್ಲಿ ಬಂದಮೇಲೆ ಅವ್ನು ಫುಲ್ ಖುಷಿ ಆಗೋದ. ಸೊ ಅವರು ಎಲ್ಲ ಭತ್ತ ಅದು ಧಾನ್ಯಗಳೆಲ್ಲ ಹಾಕ್ತಿದ್ರೆ ಇವನು ತುಂಬ ಎಂಜಾಯ್ ಮಾಡ್ದ. ತುಂಬ ಆರಾಮಾಗಿ ಆಟ ಆಡಿಕೊಂಡು, ಮತ್ತು ಅವ್ರು ಆರೆಂಜ್ ಎಲ್ಲ ತಿನ್ನಿಸ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಪಕ್ಷಿಗಳ ಜೊತೆ. ಆ ನಾಯಿ ಅಂದ್ರೂ ತುಂಬ ಇಷ್ಟ ಅವನಿಗೆ. ಸೊ ಈ ಥರ ಒಂದು ಟೈಮಲ್ಲಿ ಸ್ಪೆಂಡ್ ಮಾಡಿದ್ರಿ. ಸೊ ವಿಡಿಯೋ ತುಂಬ ಲಾಂಗಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಸ್ವಲ್ಪ ಪರ್ಸ್ನಲ್ ಟೈಮ್ ಕೂಡ ಸ್ಪೆಂಡ್ ಮಾಡಾದಮೇಲೆ ವಾಪಸ್ ಮನೆಗೆ ನಾವು ಬಂದ್ರಿ. ಅದೆಲ್ಲ ನಾನು ವಿಡಿಯೋ ಮಾಡಿಕೊಂಡಿಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಒಟ್ಟಿನಲ್ಲಿ. ಇದು ನಮ್ಮ ಅತ್ತೆ ಮನೆಯವರ ತವರೂರು ಯಮ್ಲೂರಲ್ಲಿರೋದು. ಸೊ ಫೈನಲಿ ನೋಡಿ ಡಾಗ್ ಎಷ್ಟು ಕ್ಯೂಟಾಗಿದ್ದಾನೆ ಅಲ್ವಾ? ಚೆನ್ನಾಗಿ ಸಾಕಿದ್ದಾರೆ, ಚೆನ್ನಾಗಿದ್ದಾನೆ ಅವನು ನೋಡೋಕ್ಕೆ ಕೂಡ. ಮತ್ತು ನನಗೆ ಸ್ವಲ್ಪ ಭಯ ನಾಯಿ ಅದೆಲ್ಲ ಅಂದರೆ, ನನಗೆ ತುಂಬ ಭಯ. ಯಾವಾಗದು ಯಾವ ಥರ ಇರುತ್ತೆ, ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ವಲ್ಲ. ಸಾಕಿರೋದಂದರೆ ನಾವು ಯಾವಾಗಲೂ ಅದ್ರ ಜೊತೆ ಇದ್ದರೆ ನಮಗೇನು ಅಷ್ಟು ಅನಿಸಲ್ಲ. ಬಟ್ ಸಡನ್ನಾಗಿ ಅದು ಬಂದು ಕಿಚ್ಬಿಟ್ರೆ ಏನು ಮಾಡೋದು ಅಂತ ಸಿಕ್ಕಾಪಟ್ಟೆ ಭಯ. ನಾನಂತೂ ಕಿರ್ಚಾಡ್ಬಿಡ್ತೀನಿ ನಾಯಿಗಳಂದರೆ. ನೀವು ಕೂಡ ಹಾಗೇನಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಪಾರಿವಾಳ ತುಂಬ ಕ್ಯೂಟಾಗಿತ್ತು. ಇವರು ಇದು ಕಡಲೆ ಪಪ್ಪು ಹಾಕಿದಾಗ ಅದಕ್ಕೆ ಏನು ಅಷ್ಟು ಇಷ್ಟ ಅಂತ ಗೊತ್ತಿಲ್ಲ, ಇಮ್ಮಿಡಿಯೇಟಾಗಿ ಬಂದವು ಎಲ್ಲನೂ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕಬೇಕು, ಡಿಫ್ರೆಂಟಾಗಿ ಹಾಕಬೇಕು ಅಂದರೆ ನಾನು ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಟೈಮ್ ಸ್ವಲ್ಪ ಸಿಗ್ತಾ ಇಲ್ಲ. ಆದಷ್ಟು ಬೇಗ ನಾನು ಒಳ್ಳೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಬಟ್ ಅದನ್ನು ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಕೂಡ ಬೇಕಲ್ವಾ? ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಅಟ್ಲೀಸ್ಟ್ 1K ಆದರೂ ಆಗಬೇಕಲ್ವಾ? ನನಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ ಆವಾಗ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.